ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಹೊಸ ವಿಡಿಯೋದಲ್ಲಿ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ಸ್: ಎ. ಕೌಟಿಲ್ಯ, ಬಿ. ಅಡಮ್ ಸ್ಮಿತ್, ಸಿ. ಆರ್ಯಭಟ, ಡಿ. ಅಮೃತಸೇನ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಡಮ್ ಸ್ಮಿತ್. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಡಮ್ ಸ್ಮಿತ್. ಎರಡನೆಯ ಪ್ರಶ್ನೆ, ಭಾರತದ ಸಂಸತ್ತಿನಲ್ಲಿ ಅತಿ ದೊಡ್ಡ ಸಮಿತಿ ಯಾವುದು? ಆಪ್ಷನ್ಸ್: ಎ. ಅಂದಾಜು ಸಮಿತಿ, ಬಿ. ಕಾರ್ಯಕಲಾಪಗಳ ಸಮಿತಿ, ಸಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಡಿ. ಹಕ್ಕುಗಳ ಸಮಿತಿ. ಸರಿಯಾದ ಉತ್ತರ ಆಪ್ಷನ್ ಎ, ಅಂದಾಜು ಸಮಿತಿ. ಇದು ಸಂಸತ್ತಿನಲ್ಲಿ ಅತಿ ದೊಡ್ಡ ಸಮಿತಿಯಾಗಿದೆ. ಮೂರನೆಯ ಪ್ರಶ್ನೆ, ರಾಮಾಯಣ ಮಹಾನ್ವೇಷಣಂನ ಕರ್ತೃ ಯಾರು? ಆಪ್ಷನ್ಸ್: ಎ. ಕುವೆಂಪು, ಬಿ. ಎಸ್.ಎಲ್. ಭೈರಪ್ಪ, ಸಿ. ದೇವನೂರು ಮಹಾದೇವ, ಡಿ. ವೀರಪ್ಪ ಮೊಯ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ವೀರಪ್ಪ ಮೊಯ್ಲಿಯವರು ರಾಮಾಯಣ ಮಹಾನ್ವೇಷಣವನ್ನು ರಚಿಸಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಎ. ಪರಿಭ್ರಮಣ, ಬಿ. ಭೂಪಥ, ಸಿ. ಅಕ್ಷಭ್ರಮಣ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಷಭ್ರಮಣ. ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಅಕ್ಷಭ್ರಮಣ ಎಂದು ಕರೆಯುತ್ತಾರೆ. ಐದನೆಯ ಪ್ರಶ್ನೆ, ಪಂಚತಂತ್ರವನ್ನು ಯಾರು ರಚಿಸಿದ್ದಾರೆ? ಆಪ್ಷನ್ಸ್: ಎ. ವಿಜ್ಞಾನೇಶ್ವರ, ಬಿ. ದುರ್ಗಸಿಂಹ, ಸಿ. ಸೋಮೇಶ್ವರ, ಡಿ. ವಿಷ್ಣುವರ್ಧನ. ಸರಿಯಾದ ಉತ್ತರ ಆಪ್ಷನ್ ಬಿ, ದುರ್ಗಸಿಂಹ ಪಂಚತಂತ್ರವನ್ನು ರಚಿಸಿದ್ದಾರೆ. ಆರನೆಯ ಪ್ರಶ್ನೆ, ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡುವುದನ್ನು ಡ್ಯಾಶ್ ಎನ್ನುತ್ತಾರೆ? ಆಪ್ಷನ್ಸ್: ಎ. ಕಾಸ್ಮೋಲಜಿ, ಬಿ. ಪೆಟ್ರೋಲಜಿ, ಸಿ. ಲಿಮ್ನೋಲಜಿ, ಡಿ. ಪೆಡಾಲಜಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಪೆಡಾಲಜಿ. ಏಳನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಶಾಸನ ಯಾವುದು? ಆಪ್ಷನ್ಸ್: ಎ. ಹಲ್ಮಿಡಿ ಶಾಸನ, ಬಿ. ತಾಳಗುಂದ ಶಾಸನ, ಸಿ. ಬ್ರಹ್ಮಗಿರಿ ಶಾಸನ, ಡಿ. ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರಹ್ಮಗಿರಿ ಶಾಸನ. ಇದು ಕರ್ನಾಟಕದ ಮೊದಲ ಶಾಸನವಾಗಿದೆ. ಎಂಟನೆಯ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕು ಎಂದು ಯಾವ ಬ್ಯಾಂಕನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ. SBI ಬ್ಯಾಂಕ್, ಬಿ. RBI ಬ್ಯಾಂಕ್, ಸಿ. ಯೆಸ್ ಬ್ಯಾಂಕ್, ಡಿ. ಆಕ್ಸಿಸ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ, RBI ಬ್ಯಾಂಕ್. ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ. ಒಂಬತ್ತನೆಯ ಪ್ರಶ್ನೆ, IMFನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ಎ. ವಾಷಿಂಗ್ಟನ್ DC, ಬಿ. ಆಸ್ಟ್ರಿಯಾದ ವಿಯೆನ್ನಾ, ಸಿ. ಸ್ವಿಟ್ಜರ್ಲೆಂಡ್ನ ಜಿನೆವಾ, ಡಿ. ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ವಾಷಿಂಗ್ಟನ್ನ DC. ಹತ್ತನೆಯ ಪ್ರಶ್ನೆ, ಕಲ್ಲಿದ್ದಲು ಪೆಟ್ರೋಲಿಯಂ ಯಾವ ಕ್ರಾಂತಿಗೆ ಸಂಬಂಧಪಟ್ಟಿದೆ? ಆಪ್ಷನ್ಸ್: ಹಸಿರು ಕ್ರಾಂತಿ, ಬಿ. ನೀಲಿ ಕ್ರಾಂತಿ, ಸಿ. ಹಳದಿ ಕ್ರಾಂತಿ, ಡಿ. ಕಪ್ಪು ಕ್ರಾಂತಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಪ್ಪು ಕ್ರಾಂತಿ.